ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ, ಹಾಗೆ ಫ್ರೆಂಡ್ಸ್, ಇದು ಬಂದುಬಿಟ್ಟು ಮಂಗಳವಾರ ಬೆಳಗ್ಗೆಯಿಂದ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಬೇಗನೆ ಎದ್ದು, ಜೊತೆಗೆ ಫ್ರೆಂಡ್ಸ್, ಇವತ್ತು ನನ್ನ ಮಗನ ಫಸ್ಟ್ ಡೇ ಸ್ಕೂಲ್ ಅಂತಲೇ ಹೇಳ್ಬೋದು. ಅಂದರೆ ಮಂಡೆಯಿಂದ ಸ್ವಲ್ಪ ಪೇರೆಂಟ್ಸಿಗಿಂದು ಓರಿಯೆಂಟೇಷನ್ ಎಲ್ಲ ಇತ್ತು. ಸ್ಕೂಲಿಂದು ರೊಟೀನ್ ಆಗಿರ್ಬೋದು, ಮಕ್ಕಳನ್ನ ಯಾವ ಥರ ಸೆಂಡ್ ಮಾಡಬೇಕು ಪೇರೆಂಟ್ಸ್ ಅಂತ ಪ್ರತಿಯೊಂದು ಇನ್ಫಾರ್ಮೇಷನ್ ಮಂಡೇ ಇತ್ತು. ಈಗ ಬಂದುಬಿಟ್ಟು ಮಂಗಳವಾರದಿಂದ ವಿತೌಟ್ ಪೇರೆಂಟ್ಸು ಮಕ್ಕಳನ್ನ ಸ್ಕೂಲಿಗೆ ಸೆಂಡ್ ಮಾಡಬೇಕು. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ಡೇ ಯಾವ ಥರ ಇತ್ತು, ಹೇಗಿತ್ತು, ಜೊತೆಗೆ ನನ್ನ ಮಕ್ಕಳಿಗೆ ಲಂಚ್ ಬಾಕ್ಸ್ ನಾನು ಏನೆಲ್ಲ ಪ್ರಿಪೇರ್ ಮಾಡಿದ್ದೆ, ಅವ್ನು ಲಂಚ್ ಬಾಕ್ಸ್ ಏನು ಕೊಟ್ಟಿದ್ದೀನಿ ನಾನು ಅಂತೇಳಿ ನಾನು ಇವತ್ತಿನ ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ, ಹಾಗೆ ಫ್ರೆಂಡ್ಸ್, ತುಂಬ ಸಿಂಪಲ್ ಆದ ರಂಗೋಲಿನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾನು ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇನ್ನು ರಂಗೋಲಿನೂ ಕೂಡ ಹಾಕಿದ್ದಾಯಿತು. ಈಗ ಕಿಚನ್ ಕ್ಲೀನ್ ಮಾಡ್ಕೊಂಡು, ಆ್ಯಕ್ಚುಲಿ ನಾನು ರಾತ್ರಿನೇ ಕ್ಲೀನ್ ಮಾಡಿ ಇಟ್ಟುಬಿಟ್ಟಿದ್ದೆ ಫ್ರೆಂಡ್ಸ್. ಯಾಕಂದರೆ ಬೆಳಗ್ಗೆ ಸ್ವಲ್ಪ ನನ್ನ ಚಿಕ್ಕ ಮಗನ ಹ್ಯಾಂಡ್ಲ್ ಮಾಡೋದು ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಮತ್ತು ಅವನಿಗೆ ಒಂದಿಷ್ಟು ಒಂದು 1 ಅವರ್ 1.5 ಅವರ್ ಅವನಿಗೆ ಅಂತಲೇ ಎತ್ತಿಟ್ಬಿಡಬೇಕು ನಾನು. ಸೊ ಹಾಗಾಗಿ ನಾನು ರಾತ್ರಿನೇ ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಬಿಟ್ಟಿದ್ದೆ, ಪಾತ್ರೆ ಎಲ್ಲ ವಾಶ್ ಮಾಡಿ. ಸೊ ಹಾಗಾಗಿ ನನಗೆ ಸ್ವಲ್ಪ ಇವತ್ತು ಟೈಮು ಓಕೆ ಅನ್ನಿಸ್ತು. ಏನೋ ಅಷ್ಟೊಂದು ಗಡಿಬಿಡಿ ಅಂತ ಏನು ಅನ್ನಿಸ್ಲಿಲ್ಲ. ಸೊ ಓಕೆನಾ. ಹಾಗೆ ಫ್ರೆಂಡ್ಸ್, ಇನ್ನು ನನ್ನ ಚಿಕ್ಕ ಮಗನೂ ಸಹ ಎದ್ಬಿಟ್ಟಿದ್ದ, ಅವನು ಎದ್ನಲ್ಲ. ಸೊ ಇನ್ನು ಕೆಲಸ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಫ್ರೆಂಡ್ಸ್ ಅವನು ಎದ್ದಾಗ. ಸೊ ಹಾಗೆ ಇನ್ನು ಇವತ್ತಿನ ಬ್ರೇಕ್ಫಾಸ್ಟಿಗೆ ಅಂತೇಳಿ ನಾನು ಬಟಾಣಿ ಕಾಳು, ಕಡಲೆಕಾಳು ರಾತ್ರಿನೇ ನೆನೆ ಹಾಕಿಬಿಟ್ಟಿದ್ದೆ. ತಿಂಡಿಗೆ ಮಾಡ್ಕೊಂಬಿಡೋಣ, ಕಾಳಿನ ಪಲ್ಯ ಮಾಡೋಣ ಅಂತೇಳಿ. ಆ್ಯಕ್ಚುಲಿ ನನ್ನ ಮಗ ಕಾಳಿನ ಪಲ್ಯ ತಿನ್ನಲ್ಲ. ಸೊ ಚಪಾತಿ ಮಾಡಿದ್ದೀನಿ ಅಂದರೆ ಬರೀ ಚಪಾತಿ ಅಷ್ಟೇ ತಿನ್ಕೊತಾನೆ, ಕಾಳಿನ ಪಲ್ಯ ಏನೂ ತಿನ್ನಲ್ಲ. ನೋಡೋಣ ಸ್ಕೂಲಲ್ಲಿ ಏನಾದರೂ ಅವನು ಕಲಿಬೋದು ತಿನ್ನೋದನ್ನು ಮಕ್ಕಳ ಜೊತೆ ಎಲ್ಲ ಸೇರಿ ಅಂತೇಳಿ ಪಲ್ಯ ಮಾಡಿ ಚಪಾತಿ ಮಾಡೋಣ, ಜೊತೆಗೆ ಅವನಿಗೆ ಅದನ್ನು ಕಳಿಸ್ಕೊಡೋಣ ಬಾಕ್ಸಿಗೆ ಅಂತೇಳಿ ನಾನು ಮಾಡ್ತಾಯಿದ್ದೀನಿ. ಹಾಗೆ ಫ್ರೆಂಡ್ಸ್, ಇನ್ನು ರಾತ್ರಿ ಸಾಂಬಾರು ಕೂಡ ಇತ್ತಲ್ಲ, ಸೊ ಅದಕ್ಕೆ ರೈಸ್ ಮಾಡ್ಕೊಂಬಿಡೋಣ ಅಂತೇಳಿ ಮೊದಲಿಗೆ ನಾನು ಅಕ್ಕಿನ ಇಟ್ಬಿಡ್ತಾ ಇದ್ದೀನಿ. ಅಕ್ಕಿ ಆಗಿದ ತಕ್ಷಣ ನಾನು ಅಷ್ಟರಲ್ಲಿ ಚಪಾತಿ ಮಾಡಲಿಕ್ಕೆ ಚೆನ್ನಾಗಿ ಮೆದ್ದಿಟ್ಕೊಂಬಿಡೋಣ ಅಂತೇಳಿ ನಾನಿಲ್ಲಿ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿಕೊಂಡು ನಾನು ಚಪಾತಿಗೆ ಉಂಡೆನ ರೆಡಿ ಮಾಡ್ಕೊತೀನಿ. ಹಾಗೆ ಫ್ರೆಂಡ್ಸ್, ನೀವು ಇಷ್ಟೆಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ಇನ್ನೇನು ಅನ್ನನೂ ಕೂಡ ಆಗೋಗುತ್ತೆ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತ ನಿಮಗೆ ಅನ್ನಿಸ್ತಾ ಇರ್ಬೋದು. ಏನಪ್ಪ ಅಂತಂದರೆ, ನಾವು ಹೊಸದೊಂದು ಕುಕ್ಕರಿಂದು ರಬ್ಬರ್ ತೊಗೊಬಂದಿದ್ವಿ. ಸೊ ದಟ್ ಅದೇನಾದರೂ ಲೀಕ್ ಆಗ್ತಿದೆಯಾ, ನಂಗೆ ಲೈಟಾಗಿ ಸ್ವಲ್ಪ ಲೀಕ್ ಆಗ್ತಿದೆ ಅಂತ ಫೀಲ್ ಆಗ್ತಾಯಿದ್ದೆ. ಸೊ ಅದನ್ನು ನಾನು ಅಬ್ಸರ್ವ್ ಮಾಡ್ತಾಯಿದ್ದೆ. ಬಟ್ ಓಕೆ, ವಿಸಲ್ ಆಯಿತು. ನೆಕ್ಸ್ಟ್ ಇನ್ನೇನು ಇದನ್ನು ಸಹ ರೆಡಿ ಮಾಡ್ಕೊಂಬೇಡ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇನ್ನು
ಪಲ್ಯ ಮಾಡಲಿಕ್ಕೆ ನಾನಿಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಒಂದು ಟೊಮೆಟೊ, ಒಂದು ಈರುಳ್ಳಿ ತೊಗೊತಾ ಇದ್ದೀನಿ. ಹಾಗೆ ಖಾರಕ್ಕೆ ತಕ್ಕಂತೆ ಎಷ್ಟು ಬೇಕೋ ನಿಮ್ಮ ಖಾರ ನೋಡಿಕೊಂಡು ಮೆಣಸಿನ್ಕಾಯಿನ ತೊಗೊಳ್ಳಿ. ಸೊ ಇದನ್ನಿಷ್ಟು ಮತ್ತು ಆಲೂಗಡ್ಡೆನೂ ತೊಗೊಳ್ತಾ ಇದ್ದೀನಿ. ಆಲೂಗಡ್ಡೆ ಸೇರಿಸಿ ಪಲ್ಯಗೆ ಚೆನ್ನಾಗಿರುತ್ತೆ ಕಾಳಿನ ಜೊತೆಗೆ ಅಂತೇಳಿ. ಹಾಗೆ ಫ್ರೆಂಡ್ಸ್ ಅಷ್ಟರಲ್ಲಿ ನನ್ನ ಮಗನ ತೊಟ್ಲಿಗೆ ಹಾಕಿ ಬಂದಿದ್ದೆ. ಅವನು ಕೆಲಸ ಮಾಡ್ಕೊಳಕ್ಕೆ ಸ್ವಲ್ಪ ಒಂದು ಚಿಕ್ಕ ಮಕ್ಕಳು ಅಂದಮೇಲೆ ಹಾಗೇ ಇರುತ್ತೆ ಕೆಲಸದ ವಿಷಯದಲ್ಲಿ. ಸೊ ಅವನನ್ನು ಹಾಗೆ ತೊಟ್ಲಿಗೆ ಹಾಕ್ಬಿಟ್ಟಿದ್ದೆ. ನೀವು ನೋಡ್ತಾ ಇರ್ಬೋದು, ಅಬ್ಸರ್ವ್ ಮಾಡ್ತಾ ಇರ್ಬೋದು, ಅವನಿಗೂ ಸಹ ಹಾಗೆ ನಿದ್ದೆ ಮಾಡಿಬಿಟ್ಟಿದ್ದ. ಸೊ ಇನ್ನೇನು ಅವನನ್ನು ಹೀಗೆ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ, ಆಮೇಲೆ ತೊಟ್ಲಿಗೆ ಹಾಕ್ಬಿಡೋಣ ಅಂತೇಳಿ ಅಷ್ಟರಲ್ಲಿ ಬಂದು ಇದು ಏನಿದೆಯಲ್ಲ ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಅದು ಹೆಚ್ಕೊಂಬಿಡೋಣ ಅಂತೇಳಿ ಹೆಚ್ಕೊತಾ ಇದ್ದೆ. ಹಾಗೆ ಫ್ರೆಂಡ್ಸ್ ಇನ್ನು ನನ್ನ ಮಗ ನನ್ನ ಜೊತೆ ಬೇಗ ಎದ್ದರೆ ಅವನು ಸ್ವಲ್ಪ ಹೊತ್ತು ಆಟಾಡಿ ಸ್ವಲ್ಪ ಫೀಡ್ ಮಾಡಿದ ತಕ್ಷಣ ಮಿಡಲಲ್ಲಿ ಚಿಕ್ಕ ಮಗ ಮಲ್ಕೊಂಡ್ಬಿಡ್ತಾನೆ. ಸೊ ಆವಾಗ ನನಗೆ ಕೆಲಸ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಇದೇ ರೋಟೀನ ಅವನಿಗೆ ಅಭ್ಯಾಸ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡೋಣ ಹೇಗೆ ಏನು ಮುಂದೆ ಹೇಗಾಗುತ್ತೆ ಬರೋ ದಿನಗಳಲ್ಲಿ. ಆ ರೋಟೀನ್ಗೆ ಅವನು ಟೈಮಿಂಗ್ ಸರಿಯಾಗಿ ಅದೇ ಟೈಮಿಂಗ್ಸ್ಗೆ ಮಲ್ಕೊತಾನ ಇಲ್ಲ ನೋಡೋಣ ಹೇಗೆ ಏನು ಅಂತೇಳಿ. ನನ್ನ ವೀಡಿಯೋನ ಕೊನೆಯವರೆಗೂ ನನ್ನ ಲಾಗ್ಗಳನ್ನ ನೋಡ್ತಾ ಇರಿ ಫ್ರೆಂಡ್ಸ್. ಹೀಗೆ ನಿಮ್ಮ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಹಾಗೆ ಇನ್ನು ಇಲ್ಲಿ ಬೆಳ್ಳುಳ್ಳಿ ಮತ್ತು ಶುಂಠಿನ ಬಿಡಿಸ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್ ಫ್ರೀ ಟೈಮಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಪ್ರಿಪೇರ್ ಮಾಡಿ ಇಟ್ಕೋಬೇಕು. ಯಾಕಂದರೆ ಇಂಥ ಟೈಮಲ್ಲಿ ನಮಗೆ ಯೂಸ್ಫುಲ್ ಆಗುತ್ತೆ. ಇಲ್ಲಿ ಟೈಮ್ ಕೂಡ ನಾವು ಸೇವ್ ಮಾಡ್ಕೋಬೋದು. ಈಗ ಫ್ರೆಂಡ್ಸ್ ಈ ಪಲ್ಯನ ಮಾಡ್ಕೊಳ್ಳಿಕ್ಕೆ ಮೊದಲಿಗೆ ಒಂದು ಪ್ಯಾನ್ನ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇದಕ್ಕೆ ನಾನು ಹೆಚ್ಚಿರುವಂತಹ ಈರುಳ್ಳಿ ಮತ್ತು ಟೊಮೊಟೊ, ಹಸಿಮೆಣಸಿನ್ಕಾಯಿನ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಇವಾಗ ವರ್ಕಿಂಗ್ ವುಮೆನ್ಸ್ ಇದ್ದರೆ ಅಥವಾ ಹೌಸ್ ವೈಫ್ ಆದರೂ ಪರವಾಗಿಲ್ಲ, ಮಕ್ಕಳನ್ನ ಸ್ಕೂಲಿಗೆ ಸೆಂಡ್ ಮಾಡೋದಾಗಿರ್ಬೋದು, ಹಸ್ಬೆಂಡ್ನ ಆಫೀಸಿಗೆ ಸೆಂಡ್ ಮಾಡೋದಾಗಿರ್ಬೋದು, ಇಂಥ ಟೈಮ್ಗಳಲ್ಲಿ ಟೈಮೇ ಇಲ್ಲ ಅಂತ ಅಂದಾಗ ಈ ಥರದೊಂದು ಕ್ವಿಕ್ಕಾಗಿ ಒಂದು ಪಲ್ಯನ ನೀವು ಅವರಿಗೆ ಪ್ರಿಪೇರ್ ಮಾಡಿಕೊಡ್ಬೋದು. ಹಾಗೆ ಫ್ರೆಂಡ್ಸ್ ಇದಕ್ಕೆ ಆಲೂಗಡ್ಡೆ ಮತ್ತು ಉಪ್ಪು ಜೊತೆಗೆ ಅರಿಶಿಣನ ಸೇರಿಸಿ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸಹ ಆ್ಯಡ್ ಮಾಡಿಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೈಮ್ ಏನು ಅಷ್ಟೊಂದು ಹಿಡ್ಸಲ್ಲ ಫ್ರೆಂಡ್ಸ್, ತುಂಬ ಕ್ವಿಕ್ಕಾಗೆ ಮಾಡ್ಕೋಬೋದು. ಜೊತೆಗೆ ನಾನಿಲ್ಲಿ ರಾತ್ರಿಯೇ ಕಾಳನ್ನ ನೆನೆಸಿಟ್ಕೊಂಡಿದ್ನಲ್ವ, ಅದನ್ನು ಸೇರಿ ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಇದರಲ್ಲೇ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಹಾಗೆ ಫ್ರೆಂಡ್ಸ್ ವಿಡಿಯೋ ಆಗಿರೋದ್ರಿಂದ ನಿಮಗೆ ಇದು ಸ್ವಲ್ಪ ಲೇಟಾಗಿ ಆಗ್ತಿದೆ ಅಂತ ಅನ್ನಿಸ್ಬೋದು, ಬಟ್ ಇದನ್ನು ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು. ಸೊ ಹಾಗೆ ಫ್ರೆಂಡ್ಸ್ ಇನ್ನು ಇದಕ್ಕೆ ನೋಡಿ ಇವಾಗ ನೀವು ಫೈನಲಾಗಿ ನೋಡ್ತಾ ಇರ್ಬೋದು ಚೆನ್ನಾಗಿ ಫ್ರೈ ಆಗಿದೆ. ಸೊ ಆಲೂಗಡ್ಡೆ ಅನ್ನೋದು ಒಂದು 50% ಇದರಲ್ಲೇ ಫ್ರೈ ಆಗಿಬಿಡಬೇಕು ಫ್ರೆಂಡ್ಸ್, ಅವಾಗ ಚೆನ್ನಾಗಿರುತ್ತೆ. ಅಂದರೆ ಬೇಗ ಕ್ವಿಕ್ಕಾಗಿ ಮಾಡ್ಕೋಬೋದು. ಎಣ್ಣೆಯಲ್ಲೇ ನಾವು ಫ್ರೈ ಮಾಡ್ಕೊಂಬಿಡಬೇಕು. ಜೊತೆಗೆ ಇದಕ್ಕೆ ಸ್ವಲ್ಪ ಮೆಣಸಿನ ಪೌಡರು, ಗರಂ ಮಸಾಲ, ಸ್ವಲ್ಪ ಧನಿಯಾ ಪೌಡ್ರ್, ಹಾಗೆ ನಾವು ಸ್ವಲ್ಪ ಸಾಂಬಾರು ಪೌಡ್ರ್ ಅಂತ ಯೂಸ್ ಮಾಡ್ತೀವಲ್ಲ ಫ್ರೆಂಡ್ಸ್, ಅದನ್ನು ಹಾಕ್ಕೊಂಡು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು, ಚೆನ್ನಾಗಿರುತ್ತೆ. ಹಾಗೆ ಫ್ರೆಂಡ್ಸ್ ಇದಕ್ಕೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿನ ನೋಡಿ ಜಜ್ಜಿ ಹಾಕ್ಕೊಂಡಿದ್ದೀನಿ. ಹಾಗೆ ಇವಾಗ ನಾನು ವಾಟ್ರನ್ನ ಸೇರಿಸ್ಕೊಂಡು ನಮಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ವಿ ಅಂದರೆ ಈ ಟೈಮಲ್ಲಿಯೂ ಸಹ ನಾವು ಕಾಳು ಮತ್ತು ಆಲೂಗಡ್ಡೆ ಬೆಂದ್ಕೊಂಡ್ಬಿಡುತ್ತೆ ಬೇಗ, ಅಷ್ಟೊಂದು ಟೈಮ್ ತೊಗೊಳ್ಳಲ್ಲ. ಮಾಡ್ಕೊತಾ ಇದ್ದೀವಿ. ಪಲ್ಯ ಚೆನ್ನಾಗಿರುತ್ತೆ. ಸೊ ಬಟ್ ಹಾಗಾಗಿ ನಾನು 2 ತವ ಇಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್, ಸ್ವಲ್ಪ ಕ್ವಿಕ್ಕಾಗಿ ಮಾಡ್ಕೊಂಬಿಡೋಣ ಅಂತ ಅಷ್ಟೇ. ಪಲ್ಯ ಕೂಡ ಇಲ್ಲಿ ರೆಡಿ ಆಗಿದೆ ನೋಡಿ, ಪಲ್ಯ ಕೂಡ ಆಗಿದೆ. ಇನ್ನು ಇದಕ್ಕೆ ಹಾಗೆ ಚಪಾತಿ ಮಾಡಿ ಸ್ವಲ್ಪ ಫ್ರೂಟ್ಸ್ನ ಬಿಡಿಸಿ ಕೊಟ್ಬಿಟ್ಟು ನನ್ನ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಗುತ್ತೆ. ಹಾಗೆ ಫ್ರೆಂಡ್ಸ್ ಇನ್ನು ಲಂಚ್ ಬಾಕ್ಸ್ಗೆ ಅಂತೇಳಿ ಚಪಾತಿ ಜೊತೆಗೆ ಸ್ನ್ಯಾಕ್ಸಿಗೆ ಅಂತೇಳಿ ಆ್ಯಪಲ್ ಮತ್ತು ದಾಳಿಂಬೆ ಹಣ್ಣನ್ನ ಇಟ್ಟಿದ್ದೆ. ಸೊ ಸ್ವಲ್ಪ ಪಲ್ಯನೂ ಹಾಕಿದ್ದೀನಿ. ಫೈನಲಿ ಬ್ರೇಕ್ಫಾಸ್ಟ್ನೆಲ್ಲ ಮುಗಿಸ್ಕೊಂಡೆ ಫಟಾಫಟ್ ಅಂತೇಳಿ. ಯಾಕೆಂದರೆ ನನಗೆ ಒಂದು ಅಟ್ಲೀಸ್ಟ್ ಒಂದು 4-5 ಡೇಸ್ ಬೇಕು ಫ್ರೆಂಡ್ಸ್ ಟೈಮಿಂಗ್ಸ್ ಅಡ್ಜಸ್ಟ್ ಆಗೋದು. ಆಮೇಲೆ ನನ್ನ ಚಿಕ್ಕ ಮಗ ಬೇರೆ ಇದ್ದಾನೆ, ಅವ್ನಿಗೆ ಫೀಡಿಂಗ್ ಮಾಡಿಸೋದು, ಅಲ್ಲಿ ಒಂದಿಷ್ಟು ಟೈಮ್ ವೇಸ್ಟ್ ಆಗುತ್ತೆ ಓಕೆನಾ. ಸೊ ಹಾಗಾಗಿ ನನಗೆ ಟೈಮ್ ಸೆನ್ಸ್, ಆಮೇಲೆ ಟೈಮ್ನ ಹೇಗೆ ಮ್ಯಾನೇಜ್ಮೆಂಟು ಅದೆಲ್ಲ ನಾನು ಬೇಕಾಗಿ ಒಂದು 5 ಡೇಸ್ ಟೈಮ್ ಆಗ್ಬೋದು ಅಂದ್ಕೊಂಡಿದ್ದೀನಿ. 1 ಡೇದಲ್ಲೂ ನಾನು ಕ್ಯಾಚ್ ಮಾಡ್ಬೋದು, ನೋಡೋಣ ಫ್ರೆಂಡ್ಸ್. ನಾನು 5 ಡೇಸ್ ಟೈಮ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗೆ ಫ್ರೆಂಡ್ಸ್ ಇನ್ನು ಬೇಗ ಬ್ರೇಕ್ಫಾಸ್ಟ್ನ ಸಹ ಮುಗಿಸ್ಕೊಂಡೆ. ಚಪಾತಿ ಮತ್ತು ಕ್ವಿಕ್ಕಾಗಿ ಪಲ್ಯನೂ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ, ತುಂಬ ಕ್ವಿಕ್ಕಾಗಿ ಮಾಡ್ಬೋದು. ಸೊ ಇವಾಗ ಫ್ರೆಂಡ್ಸ್ ಸ್ಕೂಲಿಗೆ ಹೊರಟಿದ್ದೀವಿ. ನನ್ನ ಮಗ ಇದ್ದಾನೆ ಫ್ರೆಂಡ್ಸ್. ಇನ್ನು ಅವನಿಗೆ ಬಾಕ್ಸ್ ಕಟ್ಟಿದ್ದೀವಿ, ಆಮೇಲೆ ಸ್ಕೂಲ್ ಬ್ಯಾಗ್ ರೆಡಿ ಆಗಿದೆ, ಆಮೇಲೆ ಬ್ಯಾಗು ಮಾಡಾಯಿತು ಫ್ರೆಂಡ್ಸ್. ನೆನ್ನೆ ರಾತ್ರಿ ಬೈಂಡಿಂಗ್ ಮಾಡಿ ನಾನು ಮಲಗೋಷ್ಟರಲ್ಲಿ ಒಂದು 12:30 ಈ ಥರ ಆಗಿತ್ತು. ಇನ್ನು ನನ್ನ ಮಗನೂ ಮಲಗಿರಲಿಲ್ಲ, ನನ್ನ ದೊಡ್ಡ ಮಗ ಬೈಂಡಿಂಗ್ ಎಲ್ಲ ಮಾಡೋವರೆಗೂ ಮಲಗಿರಲಿಲ್ಲ. ಸೊ ದಟ್ ಬೆಳಗ್ಗೆ ಅವನು ಎಬ್ಬಿಸೋದು ತುಂಬಾ ಕಷ್ಟ ಆಯಿತು. ಸೊ ಇನ್ಮೇಲೆ ಸ್ವಲ್ಪ ಬೇಗ ಬೇಗ ಎದ್ದೇಳೋದು ಅದೆಲ್ಲ ನಾನು ಹೇಳ್ದಾಗೆ ಸ್ವಲ್ಪ ಎಲ್ಲದಕ್ಕೂ ನಾನು
ಅದು ಅಡಿಕ್ಟ್ ಆಗಬೇಕು. ಅದು ಸಾಕಿದಟ್ ಆಮೇಲೆ ನಮಗೆ ಕ್ಯಾರಿ ಈಸಿಯಾಗಿ ಅದನ್ನು ನಾವು ಟೈಮಿಂಗ್ಸ್ನ ಕ್ಯಾರಿ ಮಾಡೋದಾಗಿರ್ಬೋದು, ಮೇಂಟೆನೆನ್ಸ್ ಆಗಿರ್ಬೋದು ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್ ಇವಾಗ ಸ್ಕೂಲಿಗೆ ಹೊರಟಿದ್ದೀವಿ. ಟೈಮ್ ನೋಡ್ಬೋದು. ಸ್ಕೂಲ್ ಇರೋದು 9:30ಗೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಸ್ಕೂಲು. ಸೊ ಹಾಗಾಗಿ ಇವಾಗ ಹೊರಟಿದ್ದೀವಿ. ಸೊ ಅವ್ನು ಫಸ್ಟ್ ಡೇ ಸ್ಕೂಲು. ಅವ್ನ ಮೈಂಡಿಗೆ ಏನು ಅಂದ್ಕೊಂಬಿಟ್ಟಿದ್ದಾನೆ ಅಂದರೆ ನಾವು ಇರ್ತೀವಿ ಅವನ ಜೊತೆಗೆ ಅಂತ ಅಂದ್ಕೊಂಬಿಟ್ಟಿದ್ದಾನೆ. ಬಟ್ ಸ್ಟಿಲ್ ಇವತ್ತು ಅವನು ಆಮೇಲೆ ಅವ್ನ ಮ್ಯಾಮು ಜೊತೆಗೆ ಸ್ಟೂಡೆಂಟ್ಸು. ಸೊ ಇವಾಗ ಅವನ ಎಕ್ಸ್ಪೀರಿಯೆನ್ಸ್ ಇವತ್ತು ಯಾವ ಥರ ಎಕ್ಸ್ಪೀರಿಯೆನ್ಸ್ ಮಾಡ್ತಾನೆ ಎಲ್ಲದಕ್ಕೂ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ. ಸೊ ಹೋಗೋಣ ಫ್ರೆಂಡ್ಸ್, ಮತ್ತೆ ಸುಮ್ಮನೆ ಬಾ, ನಿನ್ನ ಬ್ಯಾಗ್ ಹಾಕ್ತಾವ ಬಾ. ಬಂಗಾರಿ ಬ್ಯಾಗ್ ಹಾಕ ನೋಡೋಣ. ಬಾ, ಟೈಮ್ ಆಯ್ತು. ಬಾ ಮಗನ ಬ್ಯಾಗ್ ಹಾಕ. ಬಂಗಾರಿ ಬ್ಯಾಗ್ ಟೈಮ್ ಆಯ್ತು. ಅದು ಇದನ್ನ ಹಾಕು. ಹಂಗೆ ಹಾಕೊಳ್ಳೋದು ಹಂಗಲ್ಲ. ಫಸ್ಟ್ ಇದನ್ನ ಹಾಕ. ಇದಕ್ಕೆ ಇದು ಅದನ್ನ ಬಿಡು. ಇದನ್ನ ಹಾಕ. ಹಂಗಲ್ಲ ಹಿಂಗೆ. ಹಂಗೆ ಜಾಣ. ಇದನ್ನ ಹಾಕು. ತೂಕ ಆಯ್ತಾ ಬ್ಯಾಗು? ತಿಂದ ರೈಸ್ ತಿಂದ. ಬೆಳಿಗ್ಗೆನೆ ರೈಸ್ ತಿಂದರೆ ನನ್ನ ಮಗ ಸ್ಕೂಲಿಗೆ ಹೋಗ್ಬರ್ತೀಯಾ? ಒಬ್ಬನೇ ಹೋಗ್ಬರ್ತೀಯಾ? ಏನಕ್ಕಂದ್ರೆ ನಾವು ಬಂದೆ ಸ್ಲಿಪ್ಪರ್ ಹಾಕ. ಟೈಮ್ ಆಗುತ್ತೆ ಈಗ ಸದ್ಯಕ್ಕೆ. ಬಾ ನೋಡೋಣ. ಬಂದು ನೋಡ್ತೀವಿ. ಇನ್ನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೇಕು, ಕೆಲಸ ಐತೆ. ನಾನಂತೂ ಊಟದ ಬಾಕ್ಸು. ನಾವು ಕುಡಿಯಕ್ಕೆ ನೀರು ತಗೊಂಡಿಲ್ಲ. ಬೇಡಪ್ಪ, ತಗೋ. ಸ್ಲಿಪ್ಪರ್ನ ಹಾಕೋದು ಹೆಂಗೆ ಹೇಳ್ಕೊಟ್ರದು? ಹಂಗೆ ಜಾಣ. ಬರೋಣ ಅವ ಹಾಕ ಕೊಡಪ್ಪ. ಅಯ್ಯೋ ತುಂಬ ತೂಕ ಐತೆ ಬ್ಯಾಗ್. ನಡ್ಸ್ಕೊಂಡು ಹೋದ್ರೆ ಕತ್ತೆ ಮುಗೀತು. ನಾನೇ ತಕೊಂಡು ಹೋಗ್ಬೇಕು. ಟೈಮ್ ಟೇಬಲ್ ಕೊಡ್ತೀವಿ ಅಂದ್ರೆ ನೋಡೋಣ. ನೋಡ್ರಿ ಇಲ್ಲಿ ಫಸ್ಟ್ ದೊಡ್ಡನಾದ್ಮೇಲೆ ಹೊಸ ಮೊಬೈಲ್ ತಗೋಬೇಕಂತ. ಹೆಂಗೈತೆ ಇವನೇನು ತಿಂತಾನೆ. ಬಿಟ್ಟು ಬಾ, ಅಲ್ಲಿಗೆ ಹೋಗೋಣ. ಬಾ, ಇಲ್ಲೇ ಗೇಟ್ ಹತ್ರ, ಒಳಗಡೆ ಬಿಡಲ್ಲ ಅವರು. ಬಾಕಂದ ಚಿಕ್ಕ ಮಕ್ಕಳಿಗೆ ಎಷ್ಟು ನಾವು ಎಷ್ಟು ವರ್ಷಕ್ಕೆ ನಾವು ಹೋಗ್ತಿದ್ವಿ ಸ್ಕೂಲ್ಗಳಿಗೆ? 5 ವರ್ಷ 4 ವರ್ಷ. ಯಾರೋ ನಾವು 1ನೇ ಕ್ಲಾಸ್ ಸ್ಟೂಡೆಂಟ್ಸ್ ಅಲ್ಲ. 4 ವರ್ಷಕ್ಕೂ ಸೇರ್ಕೊತಿದ್ರು. 5 ವರ್ಷಕ್ಕೂ ಕಿವಿ ಆಮೇಲೆ ಮಾತಾ ಸ್ಕಾಲರ್ಶಿಪ್ಪಿಗೆ ಅವಕ್ಕೆ ಇಸ್ಕೊಂಡಿದ್ದವ್ರು. ಕ್ಯಾಸ್ಟು ಫೈನಲಿ ನನ್ನ ದೊಡ್ಡ ಮಗನ ಬಿಟ್ಟು ಬಂದು. ಸೊ 1:30ಗೆ ಅವರಿಗೆ ಸ್ಕೂಲ್ ಮುಗಿಯುತ್ತೆ. 1:30ಗೆ ಹೋಗಿ ಕರ್ಕೊಂಡ್ಬರ್ಬೇಕು. ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ನ ಸಹ ಮುಗಿಸ್ಕೊಳ್ತೇವೆ ಫ್ರೆಂಡ್ಸ್. ಹಾಗೆ ಇದಾಗಿತ್ತು ನನ್ನ ಇವತ್ತಿನ ಲಾಗ್ ಕೂಡ ಏನು ಮಾಡ್ತಾ ಇದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆದ ವಿಡಿಯೋಗೊಂದು ಲೈಕ್, ಶೇರು, ಕಮೆಂಟ್, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಫ್ರೆಂಡ್ಸ್ ಸಿಗೋಣ ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ನೊಂದಿಗೆ. ಅಲ್ಲಿವರೆಗೂ ಟಾಟಾ, ಬಾಯ್.